ಜೀವನದ ಅರ್ಧ ಭಾಗ ಮುಗ್ದೇ ಹೋಯ್ತು. ನನ್ಗಿನ್ 25 ವರ್ಷ. 24ನೇ ವರ್ಷದವರೆಗೆ ಅದೆಷ್ಟೆಲ್ಲ ಅನುಭವಿಸ್ಬಿಟ್ಟೆ. ನನ್ನವರು ನೋಡಿದೆ, ನನ್ನಿಂದ ಖುಷಿ ಪಡೋರು ನೋಡಿದೆ, ನನ್ನ ನೋಡಿ ನಗೋರು ನೋಡಿದೆ, ನನ್ನ ಪ್ರೀತಿ ಮಾಡೋರು ನೋಡಿದೆ, ನನ್ನ ಕಂಡ್ರೆ ಆಗದಿರೋರು ನೋಡಿದೆ, ನನ್ನ ಕಂಡು ಹೊಟ್ಟೆ ಕಿಚ್ಚು ಪಡೋರು ನೋಡಿದೆ, ಹಿಂದಿಂದ ಆಡ್ಕೊಳ್ಳೋರು ನೋಡಿದೆ, ಬೆನ್ನಿಗೆ ಚೂರಿ ಹಾಕೋರು ನೋಡಿದೆ. ಸ್ನೇಹಿತರು ಯಾರು, ಸ್ನೇಹಿತೆಯರು ಯಾರು, ಯಾರು ನಮ್ಮವರು, ಯಾರು ಅವರು, ಯಾರು ಇವರು, ಅಪ್ಪ ಎಲ್ಲಿ, ಅಮ್ಮ ಎಲ್ಲಿ, ತಂಗಿ ಎಲ್ಲಿ, ತಮ್ಮ ಎಲ್ಲಿ, ಅಜ್ಜ ಅಜ್ಜಿ, ಅಯ್ಯೋ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ, ಇದೇ ಜೀವನದ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಹೌದು, ನನ್ಗಿನ್ 25 ವರ್ಷ. ಮೆಚುರಿಟಿ ಅನ್ನೋದು ಸುಮ್ನೆ ಎಲ್ರಿಗೂ ಬರಲ್ಲ. ನಮ್ ಪರಿಸ್ಥಿತಿ ನಮ್ಗದನ್ನ ಕಲ್ಸತ್ತೆ. ಮಿಡಲ್ ಕ್ಲಾಸ್ ಮಂದಿರಿ, ನಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇಲ್ಲ. ನಾವು ನಮ್ ಜೀವನ ನಮ್ ಮುಂದಿನ ಮಕ್ಳಿಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡ್ಬೇಕು. ನಾವು ರೆಡಿ ಇದ್ವಿ. ಮನಸ್ಸು ತುಂಬಾ ಆಸೆ ಇದ್ರು ನಾವು ನಮ್ಮ ಮನೇಲಿ ಅದು ಬೇಕು ಇದು ಬೇಕು ಅಂತ ಕೇಳ್ದೋರೇ ಅಲ್ಲ. ಅದು ಮುಜುಗರನೋ ಅಥವಾ ನಮ್ಮ ಮನೆಯವ್ರಿಗೆ ಅದು ಕೊಡ್ಸೋದಕ್ಕೆ ಕಷ್ಟ ಆಗತ್ತೆ ಅಂತ ನಾವಾಗಿ ಅನ್ಕೊಂತಿದ್ವೋ ಗೊತ್ತಿಲ್ಲ. ನಮ್ ಕನ್ಸುಗಳನ್ನ ನಾವೇ ಕೂಡಿಟ್ಟು ಖರೀದಿ ಮಾಡ್ಬೇಕಾಗಿದೆ. ಹೌದು, ನನ್ಗಿನ್ 25 ವರ್ಷ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಪರ್ಮಿಷನ್ ಕೇಳ್ತಿದ್ದೆ ನಾನು. ಇವಾಗ ನಂದೇ ಒಂದು ಪುಟ್ಟ ಜೋಪಡಿ ಕಟ್ಕೊಂಡು ಜೀವನದ ಜಂಜಾಟದಲ್ಲಿ ಹೋರಾಡ್ತಾ ಇದ್ದೀನಿ. ಚಿಕ್ಕಂದ್ಲಿಂದ ಕಟ್ಕೊಂಡಿದ್ದ ಆಸೆನ ಈಡೇರಿಸೋದಕ್ಕೆ ಒಂದು ಟೈಮ್ ಬಂದೇ ಬರುತ್ತೆ. ನಮ್ಮ ಮನೆಯವ್ರನ್ನೆಲ್ಲರನ್ನು ಖುಷಿ ಪಡಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ. ಒಂದು 4 ಜನ ನನ್ನ ಟ್ಯಾಲೆಂಟ್ ನ ಗೌರವಿಸಬೇಕು. ಯಾರು ಸಪೋರ್ಟ್ ಮಾಡದೇ ಇದ್ರು ನಾನು ಸೋಲ್ಲೇಬಾರ್ದು, ಗೆಲ್ಲೇಬೇಕು ಅಂತ ಯಾವಾಗ್ಲೂ ಚಾಲೆಂಜ್ ತಗೊಂಡಿದ್ದೆ ನಾನು. ನಾವು ಚಿಕ್ಕ ಇರ್ಬೇಕಾದ್ರೆ ಮನೇಲಿ 1ನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿರ್ತಾರೆ. ಅದಾದ್ಮೇಲೆ ನಮ್ಗೆ ನೆನಪೇ ಇರಲ್ಲ. ನನ್ನ ಫ್ರೆಂಡ್ಸ್ಗಳು, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲರೂ ಬರ್ಡೇನು ಅವರವರ ಜನಗಳು ನೆನ್ಪಿಡ್ಬೇಕಾದ್ರೆ ಅದು ಯಾಕೆ ಜನರಿಗೆ ನನ್ನ ಬರ್ತಡೇ ಮರ್ತ ಹೋಗ್ತಿತ್ತು ಅನ್ನುವಂತಹ ಡೌಟ್ ನನಗಿತ್ತು. ಪುಣ್ಯಕ್ಕೆ ನನ್ಗೆ ನನ್ನ ಬರ್ಡೇ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ದಿದ್ದಕ್ಕೆ ನಾನು ಸೇಫ್ ಆಗಿದ್ದೀನಿ. ಹಂಗಾಗಿ ನಾನು ನನ್ನ ಪಾಡಿಗೆ ಬದುಕಿದ್ದೆ. ಜೀವನ ತುಂಬಾನೇ ಪಾಠ ಕಳ್ಸಿಬಿಡ್ತು ಕಣ್ರಿ. ಅಲ್ಲಿ ಇಲ್ಲಿ ಬಂದ ಸ್ವಲ್ಪ ಹಣನ ಹೇಗ್ ಸೇವಿಂಗ್ ಮಾಡ್ಬೇಕು, ಹೇಗ್ ಖರ್ಚು ಮಾಡ್ಬೇಕು ಅನ್ನೋದ್ರಲ್ಲೇ ಜೀವನ ಪಾಠ ಕಲ್ಸಿತ್ತು. ಜೀವನದ ಶಿಸ್ತು ಕಲ್ಸಿತ್ತು. ನಮ್ಮ ಮನೇಲಿ ಯಾವ ಕೋರ್ಸ್ ಮಾಡೋ ಅಂತಾನೋ ಅದನ್ನೇ ಮಾಡ್ಕೊಂಡು ಬಂದೆ. ನಂಗೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ದಾರಿಲಿ ಇದೀನಂತನೂ ಗೊತ್ತಿರ್ಲಿಲ್ಲ. ನನ್ನ ಆಸೆ ಆಕಾಂಕ್ಷೆ ಕನಸುಗಳನ್ನೆಲ್ಲವನ್ನು ಬದಿಗಿಟ್ಟಿದ್ದೆ. ನನಗೆ ಈಗ 25 ವರ್ಷ. ಇಷ್ಟು ವರ್ಷದಲ್ಲಿ ನನಗೆ ನನ್ನ ಪರಿಚಯವಾಗೋಯ್ತು, ನಮ್ಮವರ ಪರಿಚಯ ಆಯ್ತು, ನನ್ನಿಂದ ಖುಷಿ ಪಡೋರ ಪರಿಚಯ ಆಯ್ತು. ಯಾರು ನಮ್ಮವರು, ಯಾರಿಗೆ ನಾವ್ ಹೇಗಿರ್ಬೇಕು. 25 ವರ್ಷ ಕಳೆದ್ಮೇಲೆ 50 ವರ್ಷ ತನಕ ಬದುಕುವವರೆಗೆ ಇನ್ನು ಉಳಿದಿದ್ 25 ವರ್ಷ ನಾನು ಹೇಗ್ ಸಾಗಿಸ್ತೀನಿ ಅನ್ನೋದೇ ನನ್ಗಿರೋ ಕ್ವಶನ್ ಮಾರ್ಕ್. ಜೀವನನ ಸ್ವಲ್ಪ ರಿವೈಂಡ್ ಮಾಡಿ ಹೋದಾಗ ಇಷ್ಟು ವರ್ಷ ಏನೂ ಮಾಡಿಲ್ಲ ಅನ್ನುವಂತ ಭಾವನೆ ಬರಬಾರ್ದು ಅಂತ 20ನೇ ವಯಸ್ಸಿಗೆ ಅನ್ಕೊಂಡಿದ್ದೆ. ಈಗ 5 ವರ್ಷ ಸಕ್ಸಸ್ಫುಲ್ಲಿ ಕಳೆದಿದೆ. ಇನ್ನು ಮುಂದೆ ಬರೋ 50 ವರ್ಷದವರೆಗೆ ತಲುಪ್ತೀನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇನ್ನು ಕಳೆದ 25 ವರ್ಷನೂ ಕೂಡ ಪ್ರತಿದಿನನೂ ನಂದೇ ಆಗಿರುತ್ತೆ. ಇಷ್ಟು ಟೈಮ್ ನಾನು ಎಷ್ಟು ಪ್ರೀತಿ ತಕೊಂಡೆ, ಯಾರ್ಯಾರು ನನ್ನ ಕಳ್ಕೊಂಡೆ, ನಂಗೆ ಆದವ್ರು ಯಾರು, ಹೋದವ್ರು ಯಾರು, ಕೊನೆಗೆ ನಮ್ ಜೊತೆ ಇರೋರು ಯಾರು. ಆಡಂಬರದ ಜೀವನವಿಲ್ಲ, ನಾ ಸೋತರು ನನಗೆ ನಷ್ಟವಿಲ್ಲ. ನೆಮ್ಮದಿ ಮಾತ್ರ ಬೇಕೆನಗೆ, ನಮ್ಮವರು ಬೇಕೆನಗೆ. ನನ್ನದು ಪ್ರೀತಿಯ ಹೃದಯ, ಪ್ರೀತಿ ಅಷ್ಟೇ ಗೊತ್ತು ನನಗೆ. ಮುಂದೇನು ಮತ್ತೇನು ಎಲ್ಲವೂ ದೇವರಿಟ್ಟಂಗೆ. ನನಗೀಗ 25 ವರ್ಷ.